ಹಲೋ ಫ್ರೆಂಡ್ಸ್, ರಾಷ್ಟ್ರೀಯ ಕಿಚನ್ಗೆ ಸ್ವಾಗತ. ನಾನಿವತ್ತು ಮೊಸರು ಚಿಕನ್ ಮಾಡ್ತಾಯಿದ್ದೀನಿ, ಅಂದರೆ ದಹಿ ಚಿಕನ್. ಅದಕ್ಕೆ 1/4 kg ಜಾಸ್ತಿ ಚಿಕನ್ ತೊಗೊಂಡಿದ್ದೀನಿ. ಅದು ಅರಿಶಿನ ನೀರು ಹಾಕಿ ತೊಳೆದಿದ್ದೀನಿ. ನಾನೀಗ ಫುಲ್ ತಗೋತಾ ಇದ್ದೀನಿ. ಚಿಕನ್ ಎಲ್ಲ ಹಾಕೊಳ್ಳೋಣ. ನೋಡಿ, ಇದು 1/4 kg ಜಾಸ್ತಿ ಇದೆ. ಇದಕ್ಕೆ 2 ಸ್ಪೂನು ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ 2 ಮಿಕ್ಸ್ ಇದೆ. 2 ಸ್ಪೂನ್ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನು ಜೀರಾ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ 1 ಸ್ಪೂನು. ಮೊಸರು ಹಾಕ್ತಾಯಿದ್ದೀನಿ, ಗಟ್ಟಿ ಮೊಸರು 1 ಬಟ್ಲು. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಸಿ ಇದು 5 ಅವರ್ ನೆನೆಯಕ್ಕೆ ಬಿಡಬೇಕು. ಆವಾಗಲೇ ಇದು ಮೊಸರು ಚಿಕನ್ ತುಂಬ ಚೆನ್ನಾಗಾಗುತ್ತೆ. ಎಲ್ಲ ಚೆನ್ನಾಗಿ ಕಲಿಸ್ಬೇಕು. ಎರಡು ಹಸಿಮೆಣಸಿನ್ಕಾಯಿ ಕಟ್ ಮಾಡಾಕ್ತಾಯಿದ್ದೀನಿ. ಇದು ಮೊಸರು ಹಾಕಿರೋದ್ರಿಂದ ಉಪ್ಪು ಖಾರ ಕಡಿಮೆನೇ ಅನಿಸುತ್ತೆ. ನೋಡಿ ಆಮೇಲೆ ಹಾಕೋಬೋದು. 5 ಅವರ್ ನೆನೆಸ್ಬೇಕಿದು. ಕಲಿಸಿದ್ದೀನಿ, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಮ್ಯಾರಿನೇಟ್ ಆಗಿದೆ. ಈಗ ಕಡಾಯಿಗೆ ಹಾಕ್ತಾಯಿದ್ದೀನಿ. ಇದು ಮುಚ್ಚಿ ಬೇಯಿಸಬೇಕು. ಎಣ್ಣೆ ಬಿಡೋವರೆಗೂ. ನೆನೆಸಿರೋದ್ರಿಂದ 5 ಅವರು ನೆಂದೋಗ್ಬಿಡುತ್ತೆ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇದು ಹೀಗೆ ಬೇಯಿಸಬೇಕು. ಇದಕ್ಕೇನು ಒಗ್ಗರಣೆ ಹಾಕೋಂಗಿಲ್ಲ, ಏನಿಲ್ಲ. ಮೊಸರಲ್ಲೇ ಚೆನ್ನಾಗಿ ನೆಂದಿರೋದ್ರಿಂದ ಅದೇ ನೀರು ಬಿಡುತ್ತೆ. 5 ನಿಮಿಷ ಬೇಯಿಸಿ ಉಪ್ಪು ಖಾರ ನೋಡಿ ಮತ್ತೆ ಏನಾದರೂ ಹಾಕ್ಕೋಬೋದು. ನೋಡೋಣ ಏನಾಗಿದೆ ಅಂತ. ನೋಡಿ, ಹಿಂಗಿದೆ. ಈಗ ಬೇಕಾದರೆ ಉಪ್ಪು ಖಾರ ಏನು ನೋಡ್ಕೋಬೋದು. ಹಾಕ್ಬೇಕಾ ಏನು ಅಂತ ನೋಡ್ಕೊಂಡು ಮತ್ತೆ ಹಾಕ್ಬೋದು. ಇನ್ನೊಂದು 5 ನಿಮಿಷ ಆದರೆ ಆಗೋಗುತ್ತೆ. ಜೋರು ಉರಿಲಿಟ್ಟಿದೆ, ಈಗ ಸಣ್ಣ ಉರಿ ಮಾಡ್ತೀನಿ.
ಆಗ್ಬಿಡ್ತಾ ಇದೆ. ಚೆನ್ನಾಗಿ ಬೆಂದೋಗಿದೆ. ಯಾವುದೇ ಥರ ಮಸಾಲೆ ಏನು ಹಾಕ್ತೇನೆ, ತೆಂಗಿನಕಾಯಿ ಏನು ರುಬ್ಬ ಹಾಕ್ತಿದ್ದೇನೆ, ಈ ಥರನೂ ಒಂದು ಗ್ರೇವಿ ಮಾಡ್ಬೋದು. ಚಪಾತಿ, ಪೂರಿ, ರೊಟ್ಟಿ ಯಾವುದರಲ್ಲಾದ್ರೂ ತಿನ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ. ದಹಿ ಚಿಕನ್ ರೆಡಿ ಇದೆ. ನಿಮಗಿದು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ರೆಸಿಪಿ ಬೇಕಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮಾಡಿ. ಥ್ಯಾಂಕ್ ಯು.